ಒಂದು ದೇಶ ಅಭಿವೃದ್ಧಿ ಕಾಣಬೇಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ವ್ಯವಸ್ಥೆಗಳನ್ನು ಬದಲಾಯಿಸಲೇಬೇಕು. ಅದಕ್ಕೆ ತಕ್ಕನಾದ ಅಧಿಕಾರಿಗಳು ಗ್ರಾಮದಲ್ಲಿ ನೇಮಕವಾಗಿರಬೇಕು. ಅಧಿಕಾರಿಗಳು ಕೂಡ ಅಷ್ಟೇ ಶಿಸ್ತಿನಿಂದ ಕೆಲಸ ನಿರ್ವಹಿಸಬೇಕು. ಆದರೆ ಎಲ್ಲ ಅಧಿಕಾರಿಗಳು ಒಂದೇ ಥರ ಇರಲ್ವಲ್ಲ. ಕೆಲವರ ಕಾರ್ಯ ವೈಖರಿಯನ್ನ ನೋಡಿದ್ರಂತೂ ಅಭಿವೃದ್ಧಿ ಕನಸಿನ ಮಾತು ಅಂತ ಅನಿಸ್ಬಿಡುತ್ತೆ. ಇಷ್ಟು ಬೇಜವಾಬ್ದಾರಿಯಿಂದ ವರ್ತಿಸುತ್ತಾರೆ. ಒಂದು ಗ್ರಾಮ ಅಭಿವೃದ್ಧಿ ಕಾಣಬೇಕಂದ್ರೆ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮದ PDO ಸೇರಿದಂತೆ ಗ್ರಾಮಸ್ಥರು ಕೂಡ ಕೈ ಜೋಡಿಸಲೇಬೇಕು. ಅಧಿಕಾರ ಸಿಕ್ಕರೆ ಸಾಕು, ಅಭಿವೃದ್ಧಿ ಯಾಕೆ ಬೇಕು ಅನ್ನೋ ಈ ಕಾಲದಲ್ಲಿ ಇಲ್ಲೊಂದು ಗ್ರಾಮ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಹಾಗಾದ್ರೆ ಆ ಗ್ರಾಮ ಯಾವುದು? ಅದು ಇರೋದಾದ್ರೂ ಎಲ್ಲಿ ಅಂತೀರಾ? ನೀವೇ ನೋಡ್ಕೊಂಬನ್ನಿ. ದುರುಪಯೋಗ ಪಡಿಸಿಕೊಳ್ಳುವ ಡಿಜಿಟಲ್ ಯುಗದಲ್ಲಿ ತಮ್ಮ ಅಧಿಕಾರದ ಕೆಲಸದ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಇತರ ಎಲ್ಲಾ ಗ್ರಾಮಗಳಿಗೆ ಮಾದರಿ ಈ ಪ್ರದೇಶ. ಇಷ್ಟೆಲ್ಲಾ ಕ್ವಾಲಿಟಿ ಇರೋ ಗ್ರಾಮ ಇರೋದು ಬೇರೆಲ್ಲೂ ಅಲ್ಲ, ಬಸವಣ್ಣನವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ. ಹೌದು ವೀಕ್ಷಕರೇ, ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಉಕ್ಕಲಿ ತಾಂಡ, ಬಸವನಗರ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಉಕ್ಕಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಛಾಪು ಮೂಡಿಸಿದೆ. 24 ಜನ ಚುನಾಯಿತ ಸದಸ್ಯರು ಹಾಗೂ 15 ಜನ ಸಿಬ್ಬಂದಿಗಳನ್ನು ಗ್ರಾಮ ಪಂಚಾಯಿತಿ ಒಳಗೊಂಡಿದ್ದು ಕಳೆದ ಹಲವಾರು ವರ್ಷಗಳಿಂದ ಅಭಿವೃದ್ಧಿ ಕಾರ್ಯವೈಖರಿ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಉಕ್ಕಲಿ ಗ್ರಾಮದಲ್ಲಿ ಜನಸಂಖ್ಯೆ 9 ವಾರ್ಡ್ಗಳಿದ್ದು ವಾರ್ಡಿನ ಸದಸ್ಯರೆಲ್ಲರೂ ಈ ವರ್ಷದಲ್ಲಿ ವಾರ್ಡಿನ ಸದಸ್ಯರು ಎಲ್ಲ ಕಲಿತ ಮಂದಿ ಎಲ್ಲ ಶಿಕ್ಷಣ ಇಲಾಖೆರು ಇದ್ದವರು. ಹಿಂದಿನ ಅಧ್ಯಕ್ಷರ ಪೀರಿಯಡ್ನಲ್ಲಿ ಮತ್ತು ಸದಸ್ಯರ ಪೀರಿಯಡ್ನಲ್ಲಿ ಹಲವಾರು ಕೆಲಸಗಳು ಆಗಿದ್ದು ಮತ್ತು ಶೌಚಾಲಯ ಮತ್ತು ತಾಂಡಾದಲ್ಲಿ ಗುಡಿಗಳ ಮುಂದೆ ಪವರ್ಸ್ ಜೋಡಣೆ ಮತ್ತು ಆಸನಗಳು ಮತ್ತು ಹೈಮಾಸ್ಕು ಮತ್ತು ಚರಂಡಿ ದುರಸ್ತಿ ಮತ್ತು ಸ್ಮಶಾನದಲ್ಲಿ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಅಲ್ಲಿ ದಾನದ ಕಟ್ಟೆ ಮತ್ತು ಆಸನಗಳನ್ನು ಮತ್ತು SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಾಲನಿಗಳಲ್ಲಿ ಆಸನಗಳ ವ್ಯವಸ್ಥೆನೂ ಕೂಡ ಮಾಡಿದ್ರು. ನೀರಿನ ವ್ಯವಸ್ಥೆ ಮತ್ತು ಗಟರ ವ್ಯವಸ್ಥೆ, ಕುಡಿಯುವ ನೀರಿನ ಪ್ರತಿ ಮನೆಗೆ ನಳದ ವ್ಯವಸ್ಥೆ ಯಾವುದೂ ತೊಂದರೆ ಇಲ್ಲದ ಮಾಡ್ಕೊಂಡು ಹಿಂದಿನ ಅಧ್ಯಕ್ಷ ಸಹಕಾರದಿಂದ ಕೆಲಸಗಳಾಗಿರ್ತವೆ. ಮತ್ತು ಗ್ರಾಮದಲ್ಲಿ ಪ್ರತಿಯೊಂದು ಓಣಿಗಳಲ್ಲಿ CC ರಸ್ತೆಗಳನ್ನು ಕೆಲವೊಂದು ಬಿಟ್ಟರೆ ಕೆಲವು CC ರಸ್ತೆಗಳು ಮತ್ತು ಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಸಾಕಾಗಿ ನಮ್ಮ ಗ್ರಾಮದ ಅಭಿವೃದ್ಧಿ ಸಾಕಷ್ಟು ಆಗಿರುತ್ತದೆ. ಅಲ್ಲದೆ ಮತ್ತು ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಮತ್ತು ಶೌಚಾಲಯ, ಮೂತ್ರಾಲಯ ಮತ್ತು ಶಾಲಾ ಮಕ್ಕಳಿಗೆ ಬಿಸಿ ಊಟದ ಕೋಣೆ ಅಂತ ಈಗಾಗಲೇ ಕೆಲಸ ಪ್ರಾರಂಭಿಸಲಾಗಿದೆ. ಅಲ್ಲದೆ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ 6 ಲಕ್ಷ ಅನುದಾನದಲ್ಲಿ ಹೈಟೆಕ್ ಶೌಚಾಲಯವನ್ನು ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. ಮತ್ತು ಅದು ಅಲ್ಲಿ ಒಂದು ಶೌಚಾಲಯ ಸಹಿತ ಮೂತ್ರಾಲಯ ಸಹಿತ ಅಲ್ಲಿ ಕಟ್ಟಡವನ್ನು ಕಾಮಗಾರಿ ಕೆಲಸ ಪ್ರಾರಂಭ ಮಾಡಿ ಮುಕ್ತಾಯಗೊಂಡಿರುತ್ತದೆ. ಮತ್ತು ಆಟದ ಮೈದಾನ ಮತ್ತು ಅಲ್ಲಿ ಸಮುದಾಯ ಭವನ ಸಹಿತ ಅಲ್ಲಿ ಊಟದ ವ್ಯವಸ್ಥೆ, ಮಕ್ಕಳಿಗೆ ಊಟದ ವ್ಯವಸ್ಥೆ ಸಹಿತ ಕಲ್ಪಿಸಿಕೊಡಲಾಗಿದೆ. ಮತ್ತು ಕೈತೋಟ ಇವನ್ನು ವ್ಯವಸ್ಥೆ ಕಲ್ಪಿಸಲಾಗಿದೆ. ಮತ್ತು ಶಾಲೆ 14 ಹಣಕಾಸಿನ ಯೋಜನೆಯಲ್ಲಿ 19, 20, 18, 20 ಇರ್ಬೋದು. ಅದರಲ್ಲಿ ಶಾಲಾ ಗೇಟ್ 2 ಶಾಲೆಗಳಿಗೆ ಗೇಟ್ ಅಳವಡಿಸಲಿದೆ ಮತ್ತು ಕಾಂಪೌಂಡನ್ನು ಎತ್ತರಿಸಲಾಗಿದೆ. ಮತ್ತು ಅದೇ ರೀತಿ ಉರ್ದು ಶಾಲೆಯಲ್ಲಿ ಈ ವರ್ಷದಲ್ಲಿ 20-21ನೇ ಸಾಲಿನಲ್ಲಿ ಉರ್ದು ಮಕ್ಕಳ ಶಾಲೆಯಲ್ಲಿ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಮತ್ತು ಶಾಲಾ ಕಾಂಪೌಂಡ್ ಸಂರಕ್ಷಣೆ ಗೋಡೆಯನ್ನು ಸಹ ನಿರ್ಮಿಸಿ ನಾವು ಅವರಿಗೆ ಕೆಲಸವನ್ನು ಹಂಚಿಕೆ ಮಾಡಿಕೊಳ್ಳಲಾಗಿದೆ. ಮತ್ತು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಎಲ್ಲಿ ನಾವು ವಿಳಂಬ ಮಾಡಿಕೊಳ್ಳದೆ ಹೈಮಾಕ್ಸ್ ಓಣಿಯಲ್ಲಿ ಆಯಕಟ್ಟಿನ ಸ್ಥಳದಲ್ಲಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಸಿಸ್ಟರ್ನ್ ಇರ್ಬೋದು ಮತ್ತು ಹೈಮಾಕ್ಸ್ಗಳನ್ನು ಅಳವಡಿಸಿ ನಾವು ಪ್ರಗತಿಯತ್ತ ಸಾಗುತ್ತಿದ್ದೇವೆ. ಆದರೂ ಈ ವರ್ಷದ ಗ್ರಾಮ ಪಂಚಾಯತ್ ಸದಸ್ಯರು ಉತ್ಸಾಹಿಗಳು ಇದ್ದಾರೆ, ಅವರು ಅಧ್ಯಕ್ಷರು ಉತ್ಸಾಹಿಗಳು ಇದ್ದಾರೆ. ಅವರು ತಮ್ಮ ಪ್ರಗತಿಯನ್ನು ನೋಡ್ತಾರೆ. ಮುಂದಿನ ಪ್ರಗತಿಯನ್ನು ಸಾಧಿಸಲು ಅವರ ಸಹಕಾರದಿಂದ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮದ ಹಿರಿಯರಾದ ಅಣ್ಣಸಾಹೇಬಗೌಡ ಪಾಟೀಲರು ಮತ್ತು ತಾಲೂಕು ಪಂಚಾಯತ್ ಸದಸ್ಯರಾದ ಸುಭಾಷ್ ಕಲ್ಯಾಣಿ ಸಾಹೇಬರು ಅವರು ಸಹ ನಮ್ಮ ಗ್ರಾಮ ಪಂಚಾಯತಿಗೆ ಹೆಚ್ಚು ಒತ್ತು ಅಭಿವೃದ್ಧಿ ಕಡೆ ಅವರು ತಮ್ಮ ಅನುದಾನದಲ್ಲಿ ಕೆಲವೊಂದು ಕಾಮಗಾರಿಗಳನ್ನು ಅಳವಡಿಸಿಕೊಂಡು ಹೋಗುತ್ತಿರುವುದು ಕಂಡುಬಂದಿದೆ. ಮತ್ತು ಅದು ಇನ್ನೊಂದು ಅನುದಾನ ತಂದು ಕೆಲವು ಶಾಲೆಗಳನ್ನು ಪ್ರೌಢಶಾಲೆ ಅಂತೂ ಈ ಶಾಲೆ ಉರ್ದು ಶಾಲೆಯಲ್ಲಿ ಪ್ರೌಢಶಾಲೆ ಇಲ್ಲ. ಪ್ರೌಢಶಾಲೆಯನ್ನು ಅದು ಸಹಿತ ಪ್ರಯತ್ನ ಅಲ್ಲಿ ನಮ್ಮ ಅಧ್ಯಕ್ಷರು ಜಿಲ್ಲಾ ಸದಸ್ಯರು ಪ್ರಯತ್ನ ಮಾಡುತ್ತಿದ್ದಾರೆ. ಉಕ್ಕಲಿ ಗ್ರಾಮದಲ್ಲಿ ಯಾವುದೇ ಕೋಮು ಗಲಭೆ, ಜಾತಿ ಮತದ ಭೇದ ಭಾವವಿಲ್ಲದೆ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಾ ಅವರಿಗೆ ಮೂಲಭೂತ ಸೌಕರ್ಯಗಳ ಅನುಕೂಲ ಕಲ್ಪಿಸುತ್ತಿದೆ.
ಗ್ರಾಮದ ಈದ್ಗಾ ಮೈದಾನದಲ್ಲಿ ಆಸನದ ವ್ಯವಸ್ಥೆ, ಗಿಡಮರಗಳ ಬಹಳ ಬೆಳವಣಿಗೆ, ಶಾಲಾ ಕಾಂಪೌಂಡ್ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ವಿತರಣೆ, ಹೈಮಾರ್ಕ್ಸ್ ದ್ವೀಪ ಅಳವಡಿಕೆ, ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕ ನಿರ್ಮಾಣ ಸೇರಿದಂತೆ ಗುಡಿಸಲು ಮುಕ್ತ ಗ್ರಾಮವನ್ನಾಗಿಸಿದ್ದಾರೆ. ಅಧಿಕಾರಿಗಳು ಮಾಡಿರುವ ಈ ಕೆಲಸಗಳಿಂದ ಗ್ರಾಮಸ್ಥರು ಫುಲ್ ಖುಷಿಯಾಗಿದ್ದಾರೆ. ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಹುಕ್ಲಿ ಇವರು ನಮ್ಮ ಈದ್ಗಾ ಮೈದಾನದಲ್ಲಿ ಗಿಡ ನಡೆಯುವ ಕಾರ್ಯಕ್ರಮ ಮಾಡಿಕೊಟ್ಟಾರ ಮತ್ತು ಹಾಸನ ವ್ಯವಸ್ಥೆ ಮಾಡಿಕೊಟ್ಟಾರ. ಮತ್ತು ಆಮೇಲೆ ತಾತ್ಪೂರ್ತಿಕವಾಗಿ ಹೈಮಾಸ್ ಇನ್ನೂ ಮಾಡಿಕೊಡ್ತೀವಿ ಅಂಥೇಳಿ ನಮಗೆ ಭರವಸೆ ಕೊಟ್ಟಾರ. ಈಗಾಗಲೇ 1-2-3 ಇದು ಲೈಟ್ ಹಾಕ್ಯಾರ. ಅದು ಇನ್ನೂ ಉರ್ದು ಪ್ರಾಥಮಿಕ ಶಾಲೆ, ಹೆಣ್ಣು ಮಕ್ಕಳ ಶಾಲೆ ಇಲ್ಲಿ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡ್ಯಾರ. ಆಮೇಲೆ ಇನ್ನೂ ನಾವು ಬೇಡಿಕೆ ಇಟ್ಟೆವು ಮಾಡಿಕೊಡ್ತೀವಿ ಅಂಥೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಪಂಚಾಯತಿ ವತಿಯಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಆಮೇಲೆ ಇನ್ನೂ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಡಿಯಲ್ಲಿ ಇನ್ನೂ ಬಹು ಕೆಲಸಗಳದಾವೆ, ಅದು ಮಾಡಿಕೊಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಾರಂತ ಈ ಮೂಲಕ ತಿಳಿಸುತ್ತೇನೆ. ಇನ್ನು ಜಲಶಕ್ತಿ ಅಭಿಯಾನದ ಯೋಜನೆ ಅಡಿಯಲ್ಲಿ ನಾಗರದಿನ್ನಿ ಕೆರೆಯಲ್ಲಿ ಮಳೆ ನೀರು ಸಂರಕ್ಷಣೆ ಕಾಮಗಾರಿಯನ್ನು ಕೂಲಿ ಕಾರ್ಮಿಕರ ಜೊತೆಯಲ್ಲಿ ಅಧ್ಯಕ್ಷಿನಿ ಶಬಿನಂ ಪಾಂಡುಗೋಳ್ ಉದ್ಘಾಟಿಸಿದರು. ಕೂಲಿ ಕಾರ್ಮಿಕರ ಜೊತೆಯಲ್ಲಿ ಅಧ್ಯಕ್ಷಿನಿ ಶಬಿನಂ ಪಾಂಡುಗೋಳ್, ಅಭಿವೃದ್ಧಿ ಅಧಿಕಾರಿ ಮಾರುತಿ ಬಂಡೇವಡ್ಡರ್, ಸದಸ್ಯನಿ ವೈಶಾಲಿ ಶಿಂಧೆ ಸೇರಿದಂತೆ ಮಣ್ಣು ಹೊತ್ತು ದಿನ ಕೂಲಿ ಮಾಡಿ ಎಲ್ಲರ ಗಮನ ಸೆಳೆದರು. ಪೈಲಿಗೆ ಗ್ರಾಮ ಪಂಚಾಯತಿಯಾಗ ನಾವು ಅರ್ಜಿ ಕೊಟ್ಟಿದ್ದೆವು. ಅರ್ಜಿ ಕೊಟ್ಟ ಬಳಿಕ ನಮಗೆ ಕೆರೆ ಕೆಲಸಗ ನಮಗೆ ತಂದು ಕೆಸಿಂತ ಹಚ್ಚಿದ್ರು ನಮಗೆ ನೆಳ್ಳಿನ ವ್ಯವಸ್ಥೆ ಅದ, ನಮಗೆ ನೀರಿನ ವ್ಯವಸ್ಥೆ ಅದ, ದವಾಖಾನಿನ ವ್ಯವಸ್ಥೆ ಅದ. ನಮಗೆ 789 ರೂಪಾಯಿ ನಮಗೆ ಕೂಲಿ ಕೊಡ್ತಾರೆ ಅವರು. ನಮ್ಮ ಪಾಸ್ಬುಕ್ಕಿಗೆ ಜಮಾ ಹಾಕಿದ್ರಿ. ನಾವು ಲೇಬರ್ 20-30 ಮಂದಿ ಇದ್ದೇವೆ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದುವರೆಗಾದರೂ ತುಂಬ ಅಭಿವೃದ್ಧಿ ಕಾರ್ಯಗಳು ನಡೆದವು. ಹಿಂದಿನ ಸದಸ್ಯರು ಅಧ್ಯಕ್ಷರು ಕೂಡಿ ಎಲ್ಲ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಯಾರ. ಅಂದರೆ ಈಗ ಹೇಳ್ಬೇಕಂದ್ರೆ ಇದು ಸೇವಾಲಾಲ್ ದೇವಸ್ಥಾನ ಮತ್ತು ಅಂಗನವಾಡಿ ಹತ್ರ ದೊಡ್ಡ ಹೈಮಾಸ್ಗಳನ್ನು ಕಟ್ಸ್ಯಾರ. ಮತ್ತು ಇಲ್ಲಿ ಮೊನ್ನೆ ನಾವು ಬಂದ ಮ್ಯಾಗೆ ಉರ್ದು ಶಾಲೆ ಹತ್ರ ಒಂದು ಕಾಂಪೌಂಡ್ ಕಾರ್ಯವನ್ನು ಮುಗಿಸ್ಯಾರ. ಮತ್ತು ಹೆಣ್ಣು ಮಕ್ಕಳ ಸ್ಕೂಲ್ ಒಳಗೆ ಹೈಟೆಕ್ ಶೌಚಾಲಯಗಳನ್ನು ಕಟ್ಸ್ಯಾರ್ರಿ. ಮತ್ತು ಗಂಡು ಮಕ್ಕಳ ಶಾಲೆಯೊಳಗೆ ಗೇಟ್ಗಳನ್ನು ಕೂಡಿಸ್ಯಾರ. ಮತ್ತು ಅವ್ರಿಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೂ ಬಡವರಿಗೆ ಬಸ ವಸತಿ ಮತ್ತು ಅಂಬೇಡ್ಕರ್ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಬಡವರು ಅದಾರಲ್ಲ ಅವ್ರಿಗೆಲ್ಲ ಮನೆಗಳು ಕೊಡ್ಸ್ಯಾರ ಈಗ ಆಲ್ರೆಡಿ. ಆದರೆ ಇನ್ನೂ ಕೆಲವರಿಗೆ ಬಡವರು ಅದಾರ, ಅವ್ರಿಗೆ ನಾವು ಮುಂದಿನ ಅವಧಿಯೊಳಗೆ ನಾವು ಕೊಡ್ತೀವಿ. ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಚರಂಡಿಗಳ ಸ್ವಚ್ಛತೆಯನ್ನು ಮಾಡಿಸೀವಿ. ಇದು SC ಕಾಲೋನಿ ಒಳಗೆ ಮತ್ತು ತಾಂಡಾದೊಳಗೆ ಸಾರ್ವಜನಿಕ ಹಾಸನಗಳನ್ನು ಕೂಡಿಸಿದ್ದಾರೆ. ಮತ್ತು ಹಾಗೆ ಇನ್ನಿತರ ಸ್ಮಶಾನದಲ್ಲಿ ಗಿಡಗಳನ್ನು ನಡೆಸ್ಯಾರ. ಅರಣ್ಯಗಳಲ್ಲಿನೂ ಸಾಕಷ್ಟು ಗಿಡಗಳನ್ನು ನಡೆಸ್ಯಾರ್ರಿ. ಈಗ ನಾವು ಮತ್ತು ನಮ್ಮೆಲ್ಲ ಸದಸ್ಯರು ಕೂಡಿ ಇನ್ನು ಮುಂಬರುವ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಕೈಲಿ ಏನೇನು ಮಾಡೋಕ್ಕಾಗುತ್ತೆ ನೋಡಿ ಅದೆಲ್ಲ ನಾವು ಮಾಡ್ತೀವಿ. ಯಾವ ಕಾರ್ಯಗಳು ಬಂದರೂ ಅದನ್ನೆಲ್ಲ ಮಾಡ್ತೀವಿ. ತಂಡದಲ್ಲಿ ಗ್ರಾಮ ಪಂಚಾಯತಿಯಿಂದ ಕೆಲವು ಈ ಸಾಲ ಆಗಲಿ ಅಥವಾ ಹಿಂದಿನ ಸಾಲ ವರ್ಷದಲ್ಲಾಗಲಿ ಕೆಲವು ಒಳ್ಳೊಳ್ಳೆ ಕೆಲಸ ಆಗಿದ್ದಾವೆ. ಒಂದೇದಂದ್ರೆ ಹೈಮಾಕ್ಸು ಶಿವಲಾಲ್ ಗುಡಿ ನಮ್ಮ ತಾಂಡದಲ್ಲಿ 2 ಅದಾವೆ. 2 ಥರದಲ್ಲಿ ಹೈಮಾಕ್ಸ್ ಹೈಟೆಕ್ ಆಗ್ಯಾವ. 6 ಲಕ್ಷ 7 ಲಕ್ಷ ಬಜೆಟ್ನಾಗ. ಮತ್ತು ಇನ್ನಿತ ಆಸನಗಳು ಅವು ಗುಡಿ ಮುಂದೆ ಎಲ್ಲರಿಗೂ ಕೊಡುವಂಥ ವ್ಯವಸ್ಥೆ ಆಗಿಬಿಟ್ಟದ. ಮತ್ತು ಬ್ಲಾಕ್ ಗುಡಿ ಮುಂದೆ ಫರ್ಸಿಗಟ್ಟಲೆ ಆಗುತ್ತೆ ಬ್ಲಾಕ್ ಹಾಕ್ಯಾರ, ಅವು ಒಳ್ಳೆ ರೀತಿಯಲ್ಲಿ ಆಗಿದ್ದಾವೆ. ಮತ್ತು ಕೆಲವೊಂದು ಶೌಚಾಲಯಗಳು ಒಂದು 350ರಿಂದ 350 ತನಕ ಇಡೀ ತಾಂಡದಲ್ಲಿ ಶೌಚಾಲಯ ಆಗ್ಯಾವ. ಮತ್ತು ಹೈಟೆಕ್ ಶೌಚಾಲಯ ಹಿಂದಿನ ಕಾಲದಲ್ಲಿ ಅದು 2007ರಿಂದ 8-9 ಇಶ್ಯೂದಲ್ಲಿ MLA ಬಜೆಟ್ನಲ್ಲಿ 12 ಲಕ್ಷದ 2 ಶೌಚಾಲಯ ಭಾರಿ ಒಳ್ಳೆ ಜನರಿಗೆ ಮುಟ್ಟುವಂಥ ಆಗ್ಯಾವು. ಎಲ್ಲ ರೀತಿಯ ಅನುಕೂಲ ಆಗಲಿ ಅಂತ. ಮತ್ತು ಇನ್ನೂ ಕೆಲವೊಂದು ಆಶ್ರಯ ಮನೆಗಳು SC ದವರಿಗೆ ಬಡವರಿಗೆ ಮನೆ ಎಲ್ಲದವರಿಗೆ ಅದು ಗೌರ್ಮೆಂಟ್ ಏನು ಸಹಾಯ ಮಾಡಿದಲ್ಲೇ ಬರೀ ಒಳ್ಳೆ ರೀತಿಯಲ್ಲಿ ಆಗಿದೆ. ಕೆಲವೊಬ್ಬರು ನಾವು 5-6 ವರ್ಷಗಟ್ಟಲೆ ಹಿಂದೆ ನೋಡಿದ್ರೆ ಗುಡಿಸಲಲ್ಲಿ ವಾಸವಾಗಿದ್ದರು. ಈಗ ತಾಂಡದಲ್ಲಿ ನೋಡಿದ್ರೆ ಗುಡಿಸಲು ಒಂದೂ ಇಲ್ಲ. ಪ್ರತಿಯೊಬ್ಬರು ಮನೆಯಲ್ಲಿ ವಾಸವಾಗಿದ್ದಾರೆ. ಮತ್ತು ಗಾಳಿ ಮಳೆ ಆಗಲಿ ಅಥವಾ ಇನ್ನಿತರ ಆಗಲಿ ತಮ್ಮ ಆಶ್ರಯದಲ್ಲಿ ತಮ್ಮ ವಾಸವಾಗಿದ್ದಾರೆ ಜನರು.
ಮತ್ತು ಕೆಲವೊಂದು ರಸ್ತೆ ಆಗಲಿ, ಸಿ ರಸ್ತೆ ಆಗಲಿ, ಯಾವುದೇ ಬಜೆಟ್ನಲ್ಲಿ ಸಣ್ಣ ಪುಟ್ಟ ಬಜೆಟ್ ಇದ್ದರೂ ಅವರೆಲ್ಲ ಮಾಡಿಸಿ ಇಡೀ ತಾಂಡೆ ತುಂಬ ಸಿ ರಸ್ತೆ ಆಗಿದ್ದಾವೆ. ಇನ್ನು ಕೆಲವರಲ್ಲಿ ಒಂದು 100ರಲ್ಲಿ 70% ಕೆಲಸ ಆಗಿದ್ದಾವೆ, ಒಂದು 20% ಇನ್ನೂ ಉಳಿದಿರ್ಬೋದು. ಅವು ಇನ್ನು ಮುಂದೆ ಬರೋ ದಿನದಲ್ಲಿ ಮಾಡಿಕೊಡುತ್ತೆ. ನಾವು ಈ ಸದ್ದ ಹೊಸ ಮೆಂಬರ್ ಅಷ್ಟು 2021 ಮತ್ತು ಈ ಸದ್ದ ಹಿಂದೆ ಕೆಲಸ ಮೆಂಬರ್ ಏನು ಮಾಡ್ಯಾರ ಆ ಕೆಲಸ ನಾವು ಮುಂದುವರ್ಸ್ಕೊಂಡೇ ಹೋಗ್ತೇವೆ ರೀ. NRH ಕೆಲಸನೂ ಮಾಡ್ಬೋತೇವೆ, ಆಯ್ತು CC ರೋಡಿನ ಕೆಲಸ ಮಾಡ್ತೇವೆ, ಅದು ಬದು ನಿರ್ಮಾಣ ಕೆಲಸನೂ ಮಾಡ್ತೇವೆ. ಆಯ್ತು ಮನಿ ಶಾಂಕ್ಷನ್ ಆದ್ರೆ ನಾವು ಕಡು ಬಡವರಿಗೆ ಕೆಲಸ ಮಾಡಿಸ್ತೇವೆ ರೀ. ಆಮೇಲೆ ಈ ಶೌಚಾಲಯಗಳು ಹಾಕಿಸ್ತೇವೆ. ಹಿಂಗೆಲ್ಲ ಈಗ ನಾವು 5 ವರ್ಷ ನಮ್ಮ ಕೈಲೇ ನೀಗದಷ್ಟು ಪ್ರಮಾಣದಿಂದ ನಾವು ಕೆಲಸ ಮಾಡ್ಕೊತ ಭಾಳ ಮಾಡ್ಬೇಕಂತ ಭಾಳ ಮಹತ್ವಾಕಾಂಕ್ಷೆ ಇಟ್ಕೊಂಡೇವ್ರಿ. ಗ್ರಾಮದ ಉದ್ಧಾರವೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಮಹಿಳೆಯರಿಗೆ ಶೌಚಾಲಯ ಮತ್ತು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಬೇಕೆಂದು ಈಗಿದ್ದ ಮುಖ್ಯಮಂತ್ರಿಗಳು ಈ ಜಲಶಕ್ತಿ ಅಭಿಯಾನವನ್ನು ಎಲ್ಲ ಇಡೀ ನಮ್ಮ ರಾಜ್ಯಕ್ಕೆ, ಇಡೀ ರಾಜ್ಯಗಳು ನಮ್ಮ ಸ್ಟೇಟಿಗೆ, ಆಮೇಲೆ ಅದರ್ ಸ್ಟೇಟು ಎಲ್ಲ ಹೋಲ್ ಕಂಟ್ರಿ ಏನು ಮಾಡ್ಯಾರ, ಜಲಶಕ್ತಿ ಅಭಿಯಾನ ಮಳೆ ನೀರು ಹರಿದು ನಮ್ದೇನು ಸಮುದ್ರಕ್ಕೆ ಸೇರ್ತದಲ್ಲ ಅದನ್ನ ಒಟ್ಟು ತಡೆಗಟ್ಟೋದು ಅಂತೇಳಿ ಕೆರೆ ಹಳ್ಳ ಏನಿರ್ತಾವೆಲ್ಲ ಇದು ಮಾಡೋದು. ಆಮೇಲೆ ಗೋರ್ಮೆಂಟ್ ಬಿಲ್ಡಿಂಗ್ ಏನಿರ್ತೈತಿ ಅವಕ್ಕೆಲ್ಲ ಮಳೆ ನೀರು ಸಂಗ್ರಹಣೆ, ಮಳೆ ನೀರು ಕೊಯ್ಲು ಅಂತೇಳಿ ಬರ್ತೈತಿ. ಆ ಮಳೆ ನೀರು ಕೊಯ್ಲು, ಮಳೆ ನೀರಿಂದ ಬಿದ್ದಂಥ ನೀರನ್ನು ಚವಣಿಯಿಂದ ಸಂಗ್ರಹಿಸಿ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಅಥವಾ ಅಂತರ್ಜಲ ಹೆಚ್ಚಿಗೆ ಮಾಡೋಕ್ಕೆ ಇದಕ್ಕೆ ಜಲಶಕ್ತಿ ಅಭಿಯಾನ ಅಂಥೇಳಿ ಎಲ್ಲರಿಗೆ ಆಚರಣೆ ಮಾಡತ್ ಹೇಳ್ಯಾರ. ಇವತ್ತು ನಾವು ಅದರ ವತಿಯಿಂದ ನಮ್ಮ ಉಕ್ಲಿ ಗ್ರಾಮ ಪಂಚಾಯಿತಿಯ ನಾಗರದಿನ್ನಿ ಕೆರೆಯಲ್ಲಿ ಜಲಶಕ್ತಿ ಅಭಿಯಾನದಿಂದ ಹೂಳೆಚ್ಚೋ ಕಾರ್ಯಕ್ರಮ. ಮತ್ತು ಈ ಹೊಳಿ ನೀರು ಹೆಂಗೆ ನಾವು ಕುಡಿಲಾಕ ಯೂಸ್ ಮಾಡ್ತೀವಿ ಅದೇ ಥರನೂ ಇದು ಯೂಸ್ ಮಾಡ್ಕೊಳಕ್ಕೆ ಬರ್ತದೆ. ನಾವು 5 ವರ್ಷದಿಂದಾದರೂ ಈ ಕೆರೆದು ಹುಳಿ ಹತ್ತು ಕಾರ್ಯಕ್ರಮ ಪ್ರತಿ ಸಲನೂ 2 ಲಕ್ಷ 3 ಲಕ್ಷ ಇಟ್ಕೋತ ಬಂದೀವಿ. ಅದೇ ಥರ ಮುಂದೆ ಇದು ನಮ್ಮ ಕೆರೆ ಏನದ ಇನ್ನೊಂದಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹುಳಿ ಹತ್ತು ಕಾರ್ಯಕ್ರಮ ಮಾಡ್ಕೊಂಡ್ರೆ ಮತ್ತು ಜನರಿಗೆ ಕೂಲಿ ಕೊಡ್ಬೇಕಾಗಿದೆ. ನಾವು ಬಡ ಜನರಿಗೆ ಈಗ 289 ರೂಪಾಯಿ ಒಬ್ಬರಿಗೆ ಕೂಲಿ ಕೊಡ್ತೀವಿ. ಅದಕ್ಕೆ ಹೆಚ್ಚಿನ ಶ್ರಮ ಯಾರ್ದಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಯವ್ರದ್ದು, PDO ಅವ್ರದ್ದು, ಅವ್ರ ಜೊತೆ ನಾವು ಕೈ ಜೋಡಿಸಿ ನಮ್ಮ ಊರಿನ ಅಭಿವೃದ್ಧಿ ಮಾಡೋಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ಕೆರೆ ಇದು 70 ಎಕರೆ ಅಂತ ಹೇಳತ್ತಾರ. ಆದರೆ ನಮಗೆಲ್ಲ ಇದು ಅತಿಕ್ರಮಣ ಮಾಡಿ ಇದು ಮಾಡಿದ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಉದ್ಯೋಗ ಖಾತ್ರಿಯಲ್ಲಿ ಇದನ್ನು ನಾವು ಪೂರಾ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಎಲ್ಲ ಸದಸ್ಯರು 24 ಮಂದಿ ಸದಸ್ಯರು ಕೂಡಿ ಇದು ಪೂರಾ ಬಾರ್ಡರ್ ಆಗಲಿ, ಇದು ಉಗುಳತ್ತದಾಗಲಿ, ಕಂಟಿ ಆಗಲಿ ಹೀಗೆಲ್ಲ ತೆಗೆದು ಒಂದು ಊರಿನ ಜನರಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಇದೊಂದು ಕಾರ್ಯಕ್ರಮ ಇಟ್ಕೊಂಡೇವಿ. ಅದಕ್ಕೆ ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಎಲ್ಲ ಜನರು ಬಂದು ನಮ್ಮ ಗ್ರಾಮ ಪಂಚಾಯತಿಗೆ ದುಡಿಬೇಕಂತೇಳಿ ಎಲ್ಲ ಸದಸ್ಯರ ಒಂದು ಇದು 21ರ ಕ್ರಿಯಾ ಯೋಜನೆ ಸ್ಟಾರ್ಟ್ ಮಾಡಲಾಗಿದೆ. ಯಾಕೋ ನಮ್ಮ ಶಾಸಕರಾದ ಶಿವಾನಂದ ಪಾಟೀಲ್ ಅವರು ಬರಬೇಕಿತ್ತು. ನಾವು ಕೆಲವೊಂದು ಅಡೆತಡೆಯಿಂದ ಅವರು ಬರಲಿಲ್ಲ. ಮತ್ತು ನಮ್ಮ PDO ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಯಿತು. ಜನಶಕ್ತಿ ಅಭಿಯಾನ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಮತ್ತು ನಮ್ಮ ಬಡ ಜನಾಂಗಕ್ಕೆ ನಾವು ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಉದ್ಯೋಗವನ್ನು ಕೊಡಬೇಕಾಗಿತ್ತು. ಮತ್ತು ಅವರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅವರು ಬೇರೆ ಕಡೆ ದುಡಿಲಾಕ್ಕೆ ಹೋಗಬೇಕಾಗಿತ್ತು. ಏನೋ ಒಂದು ಕೊರೋನಾ ಸಮಸ್ಯೆಯಿಂದ ಅವರು ಇಲ್ಲೇ ಉಳ್ಕೊಂಡು ಬಿಟ್ಟಿದ್ದಾರೆ ಈ ವರ್ಷ. ಕೆಲವೊಂದು ಈ ಸಾರಿ ಯಾರೂ ಸಿಗ್ತಿದ್ದಿಲ್ಲ ಅವ್ರು ನಮ್ಗೆ. ಕೊರೋನಾ ಬಂದದಂತೇಳಿ ಅವ್ರು ಇಲ್ಲೇ ಉಳಿದಾರೆ. ಆದರೆ ಈ ದಿನ ಅವ್ರಿಗೆ ಏನೂ ದಗದಿದ್ದಿಲ್ಲ. ಇಲ್ಲಿ ಇದೊಂದೇನೋ ಕೆರೆಯಿಂದ ಕೆಲಸ ಮತ್ತು ನಮ್ಮ ಪಂಚಾಯತಿನಿಂದ ನಾವು ಕೊಡಬೇಕಂತೇಳಿ ಅವ್ರಿಗೆ ನಿರ್ಧಾರ ಮಾಡಿ 299 ಅದೇ ಕೆಲಸನದ ಅವ್ರನ್ನ ನೆರವೇರಿಸಲಾಗುತ್ತಾರೆ. ನಾನು ಗ್ರಾಮ ಪಂಚಾಯತಿ ಉಕ್ಲಿಯಿಂದ ಬಿಸಿ ಊಟದ ಅಡುಗೆ ಕೋಣೆ ನರೇಗಾ ಯೋಜನೆಯಲ್ಲಿ ಪ್ರಾರಂಭಿಸಿದ್ದಾರೆ. ಹಾಗೂ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆಯನ್ನು ಸಹಿತ ಮಾಡಿಕೊಟ್ಟಿದ್ದಾರೆ. ಹಾಗೂ ಶಾಲೆಯ ಕಾಂಪೌಂಡಿಗೆ ಗೇಟನ್ನು ಸಹಿತ ಅಳವಡಿಸಿದ್ದಾರೆ. PDOರಾದ ಶ್ರೀ ಬಂಡಿವಡ್ ಗುರುಗಳು ಹಾಗೂ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರು ಸದಸ್ಯರು ಸಹಿತ ನಮ್ಮ ಶಾಲೆಗೆ ಸಹಾಯ ಸಹಕಾರವನ್ನು ನೀಡುತ್ತಿದ್ದಾರೆ. ಅದೇ ರೀತಿಯಾಗಿ ತಾಲೂಕು ಪಂಚಾಯತಿಯಿಂದ ಮುಖ್ಯ ಗುರುಗಳ ಕೋಣೆಗೆ ದುರಸ್ತಿ ಮಾಡುತ್ತಿದ್ದಾರೆ. ಆದರೆ ಇನ್ನೂ ನಮ್ಮ ಶಾಲೆಗೆ ಕೈತೋಟಕ್ಕೆ ಹಾಗೂ ಕುಡಿಯಲು ನೀರಿನ ವ್ಯವಸ್ಥೆ ಇನ್ನೂ ಮಾಡಿಕೊಡಬೇಕಾಗಿದೆ. ಅದಕ್ಕಾಗಿ ಒಂದು ಬೋರಿನ ವ್ಯವಸ್ಥೆ ಮಾಡಿಕೊಟ್ಟರೆ ಬಹಳ ಒಳ್ಳೆಯದಂತ ಹೇಳಿ ಈ ಮೂಲಕ ಇನ್ನು ಹಲವಾರು ಅನುಕೂಲಗಳಿದ್ರೂ ತಮ್ಮ ಆಲಸ್ಯತನದಿಂದ ಗ್ರಾಮದಲ್ಲಿ ಯಾವ ಕೆಲಸನೂ ಮಾಡದೆ ಬೇಜವಾಬ್ದಾರಿ ತೋರಿಸುವ ಅಧಿಕಾರಿಗಳ ನಡುವೆ ಈ ತರಹದ ಅಧಿಕಾರಿಗಳು ಪ್ರತಿ ಗ್ರಾಮದಲ್ಲಿದ್ದರೆ ಆ ಗ್ರಾಮ ಅಭಿವೃದ್ಧಿ ಆಗೋದ್ರಲ್ಲಿ ಯಾವ ಡೌಟೂ ಇಲ್ಲ.
ದನ್ನೇ ನಾನನ್ನೇ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಹೆಣ್ಣು ಮಕ್ಕಳ ಸಂಭ್ರಮಕ್ಕೆ ಸೌಂದರ್ಯ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.